ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ ಪಾರ್ಟ್ 2 ಒಳಗೆ ಏನು ತಿಳ್ಕೊಂಡ್ವಿ ಅಂದ್ರೆ ಕಲರ್ಸ್ ಬಗ್ಗೆ. ಹಿಂದಿನ ವಿಡಿಯೋದಾಗ ಏನು ತಿಳ್ಕೊಂಡಿದ್ವಿ, ಕಲರ್ಸ್ ಪೋಯಮ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ಲ. ಸಂತೂರ್ ಬುಕ್ನಾಗಿಂದು ಗ್ರೇಡ್ 3 ಅಂದರೆ 3ನೇ ಕ್ಲಾಸ್ನಾಗಿಂದು ಫಸ್ಟ್ ಪೋಯಮ್ ಏನಂದ್ರೆ ಕಲರ್ಸ್ ಬಗ್ಗೆ ಅದ. ಕಲರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗೇನಂದ್ರೆ ಸೆಕೆಂಡ್ ಚಾಪ್ಟರ್ ಏನೈತಿ ಅಂದ್ರೆ ಬಾದಲ್ ಆ್ಯಂಡ್ ಮೋತಿ ಅಂತಂದು ಇದು ಏನಂದ್ರೆ ಒಂದು ಹುಡುಗ ಮತ್ತು ನಾಯಿ ಮರಿ ಇಟ್ಕೊಂಡು ಮತ್ತು ಅವ್ರ ತಾಯಿನ ಇಟ್ಕೊಂಡು ಮಾಡಿದಂಥ ಸ್ಟೋರಿ ಇದು, ಸರಿನಾ. ಸೊ ಈ ಸ್ಟೋರಿ ಏನೈತಿ, ಇದರಲ್ಲಿ ಬರುವಂಥ ಹಾರ್ಡ್ ವರ್ಡ್ಸ್ ಯಾವುವು ಅಂತ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಏನಂದ್ರೆ ಮೋತಿ ಆ್ಯಂಡ್ ಬಾದಲ್ ಆ್ಯಂಡ್ ಮೋತಿ ಅಂತಂದು ಚಾಪ್ಟರ್ ಐತಲ್ಲ, ಅದರಲ್ಲಿ ಬರುವಂಥ ಹಾರ್ಡ್ ವರ್ಡ್ಸ್ ಇದೆಲ್ಲ: ಮದರ್, ವಿಲೇಜ್, ಈವ್ನಿಂಗ್, ಹ್ಯಾಪಿ, ಸ್ಕೂಲ್, ಪಪ್ಪಿ, ಶಿವರಿಂಗ್, ಕೋಲ್ಡ್, ಆಸ್ಕ್ಡ್, ಪ್ರಾಮಿಸ್, ನೇಮ್ಡ್, ವೆಂಟ್, ಗ್ರೇವ್ ಅಪ್, ಪ್ಲೇಡ್, ವೆರೆವರ್, ಏಟ್, ಬೆಸ್ಟ್, ರೇನಿ, ಟ್ರೈಡ್, ನೈಬರ್ಸ್ ಆ್ಯಂಡ್ ಸರ್ಚಿಂಗ್. ಇದೇನಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾರು ಓದ್ತಿರ್ತೀವಲ್ಲ, ಕನ್ನಡ ಮತ್ತು ಇಂಗ್ಲೀಷ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಲ್ಲ, ಸ್ವಲ್ಪ ಹಾರ್ಡ್ ಅನ್ಸಿರುವಂಥ ವರ್ಡ್ಸ್ನ ನಾನು ಇಂಗ್ಲೀಷಲ್ಲಿರೋದು ಕನ್ನಡದಲ್ಲಿ ಬರೆದಿದ್ದೀನಿ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಇದರಿಂದ ಪಾಠ ಬೇಗ ಅರ್ಥ ಆಗುತ್ತೆ. ಸರಿ, ಇವತ್ತಿನ ಚಾಪ್ಟರ್ ಏನಂದ್ರೆ ಬಾದಲ್ ಆ್ಯಂಡ್ ಮೋತಿ ಅಂತ ಅಂದ್ಬಿಟ್ಟು. ಸೊ ಬರ್ರಿ ಏನೈತಿ ಸ್ಟೋರಿ, ಇದ್ರೊಳಗೆ ಯಾರ್ಯಾರು ಬರ್ತಾರೆ, ರೋಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ಏನಂದ್ರೆ ದೇರ್ ವಾಸ್ ಅ ಬಾಯ್ ಕಾಲ್ಡ್ ಬಾದಲ್. ಏನವನ ಹೆಸರು, ಅಲ್ಲೊಂದು ಹುಡುಗ ಇರ್ತಾನ, ಅವನ ಹೆಸರೇನು ಬಾದಲ್ ಅಂತ, ಸರಿನಾ. ಹಿ ಲಿವ್ಡ್ ವಿತ್ ಹೀಸ್ ಮದರ್ ಇನ್ ಅ ವಿಲೇಜ್. ಆ ಹುಡುಗ ಅವ್ರ ತಾಯಿ ಜೊತೆಗೆ ಹಳ್ಳಿಯಲ್ಲಿ ವಾಸ ಮಾಡ್ಕೊಂಡಿರ್ತಾನ, ಸರಿನಾ. ಸೊ ಇಲ್ಲಿ ವಿಲೇಜ್ ಅಂದ್ರೆ ಏನು, ಹಳ್ಳಿ ಅಂತ. ಏನು ಕಟ್ಟಾರ ಅವರು, ಹಿಸ್ ಮದರ್ ಇನ್ ಅ ವಿಲೇಜ್ ಆ್ಯಂಡ್ ದೇ ವೇರ್ ವೆರಿ ಹ್ಯಾಪಿ. ಒನ್ ಈವ್ನಿಂಗ್ ಒನ್ ಬಾದಲ್ ವಾಸ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್. ಒಂದಿನ ಏನಾಗ್ತೈತಿ, ಸಂಜೆ ಹೊತ್ತು ಸ್ಕೂಲ್ ಬಿಟ್ಟು ಬಾದಲ್ ಮನೆಗೆ ಬರ್ತಿರ್ತಾನಲ್ಲ, ಅವಾಗ ಏನಾಗ್ತೈತಿ ಅಂದ್ರೆ ಹಿ ಸಾ ಅ ಪಪ್ಪಿ ಶಿವರಿಂಗ್ ಇನ್ ದಿ ಕೋಲ್ಡ್. ಏನಾಗ್ತೈತೆ, ಮನೆಗೆ ಬರುವಾಗ ಒಂದು ಚಿಕ್ಕ ನಾಯಿ ಮರಿನ ನೋಡ್ತಾನ. ನಾಯಿ ಮರಿಗೆ ನಾವು ಕನ್ನಡ ಒಳಗೆ ಏನಂತೀವಿ ಅಂದ್ರೆ ಪಪ್ಪಿ ಅಂತ ಕರಿತೀವಿ, ಹೌದಲ್ಲ. ಸೊ ನಿಮಗೆಲ್ರಿಗೂ ಗೊತ್ತಿರ್ತೈತಿ ಪಪ್ಪಿ ಅಂದ್ರೇನು, ಕನ್ನಡ ಒಳಗೆ ನಾಯಿ ಮರಿ ಅಂತ ಅರ್ಥ. ಸೊ ಇಲ್ಲಿ ಸ್ಕೂಲ್ ಅಂದ್ರೇನು, ಕನ್ನಡದಾಗ ಶಾಲೆ ಅಂತ ಅರ್ಥ, ಹೌದಲ್ಲ. ಶಿವರಿಂಗ್ ಅಂದರೆ ನಡುಗುವಿಕೆ. ಆ ನಾಯಿ ಮರಿ ಏನು ಮಾಡ್ತಿರ್ತೈತಿ ಅಂದ್ರೆ ನಡುಗ್ತಿರ್ತೈತಿ ಚಳಿ ಒಳಗೆ. ಸೊ ಇಲ್ಲಿ ಶಿವರಿಂಗ್ ಅಂದ್ರೆ ನಡುಗುವಿಕೆ, ಕೋಲ್ಡ್ ಅಂದ್ರೆ ಏನು, ತಂಪಾದ ಅಂತ ಅರ್ಥ. ಸೊ ಅದು ನಾಯಿ ಮರಿ ನಡ್ಗದ್ ನೋಡಿ ಬಾದಲ್ ಏನು ಮಾಡ್ತಾನಂದ್ರೆ, ಬಾದಲ್ ಬಾಟ್ ಹಿಮ್ ಹೋಮ್. ಅದಕ್ಕೆ ಏನು ಮಾಡ್ತಾನ, ಮನೆಗೆ ತೊಗೊಂಡು ಬರ್ತಾನ ನಾಯಿ ಮರಿಗ. ಅವಾಗ ಕೇಳ್ತಾನೆ ಅವ್ರ ತಾಯಿಗೆ, ಏನು ಕೇಳ್ತಾನ, ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್. ಅವ್ರ ಮಮ್ಮಿ ಕೇಳ್ತಾನ, ಏನು ಕೇಳ್ತಾನ, ಈ ಪಪ್ಪಿನ ನಾವು ನಮ್ಮ ಮನೇಲಿ ಇಟ್ಕೊಳ್ಳೋಣವಾ ಅಂತ ಕೇಳ್ತಾನ, ಹೌದಲ್ಲ. ನಾವು ಏನಾರು ತೊಗೊಂಡು ಬಂದ ಕೂಡಲೇ ಮಮ್ಮಿ ಕೇಳ್ತೀವಿ, ಮಮ್ಮಿ ನಾನು ಇದನ್ನು ಇಟ್ಕೋಬೇಕಾ ಬೇಡವಾ, ಇಟ್ಕೊಳ್ಳೋದಾ ಮಮ್ಮಿ ಅಂತ ಕೇಳ್ತೀವಿಲ್ಲ, ಹಾಗೆ ಅವನು ಕೇಳ್ತಾನೆ. ಏನು ಕೇಳ್ತಾನ, ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್, ಇದು ನಮ್ಮ ಜೊತೆಗೆ ಇಟ್ಕೊಳ್ಳೋಣವಾ ಅಂತ ಕೇಳ್ತಾನವ. ಅವ್ರ ಮಮ್ಮಿ ಹೇಳ್ತಾಳೆ, ಅವ್ರ ಮಮ್ಮಿ ಕೇಳ್ತಾನೆ, ನಾವು ಇದು ಇಟ್ಕೊಳ್ಳೋಣ ಮಮ್ಮಿ ಅಂತ ಕೇಳ್ತಾನೆ. ಅವಾಗ ಏನು ಹೇಳ್ತಾಳೆ ಅವ್ರ ಮಮ್ಮ, ಆಸ್ಕ್ಡ್ ಬಾದಲ್. ಓಕೆ, ಬಾದಲ್ ಅವ್ರ ಅಮ್ಮಗೆ ಹಿಂಗೆ ಕೇಳಿಬಿಡ್ತಾನೆ, ಏನು ಮಮ್ಮಿ ನಾವು ಇದು ನಮ್ಮ ಜೊತೆಗೆ ಇಟ್ಕೊಳ್ಳೋಣವಾ. ಅವರಮ್ಮ ಹೇಳ್ತಾರೆ, ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದಿ ಪಪ್ಪಿ. ಅವರಮ್ಮ ಹೇಳ್ತಾರೆ, ಏನು ಹೇಳ್ತಾರೆ, ನೀ ಏನು ಮಾಡಬೇಕು, ನನಗೊಂದು ಪ್ರಾಮಿಸ್ ಮಾಡ್ಬೇಕು, ಏನಂದ್ರೆ ಪಪ್ಪಿಗೆ ಚೆನ್ನಾಗಿ ನೋಡ್ಕೋತೀವಿ ಅಂದ್ರೆ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳ್ತಾಳೆ ಅವರಮ್ಮ. ಸೊ ಸೈಡ್ ಹೀಸ್ ಮದರ್, ಅವರಮ್ಮ ಏನು ಹೇಳ್ತಾರೆ, ಈ ಪಪ್ಪಿಗೆ ನೀ ಚೆನ್ನಾಗಿ ನೋಡ್ಕೋತಿ ಅಂತ ಪ್ರಾಮಿಸ್ ಮಾಡು, ಹಂಗಂದ್ರೆ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಸೊ ಏನಾಗ್ತೈತಿ, ಆ್ಯಸ್ ಡೇಸ್ ವೆಂಟ್ ಬೈ ಮೋತಿ ಗ್ರೇವ್ ಅಪ್ ಆ್ಯಂಡ್ ಲೌಡ್ ಬಾದಲ್. ಹೆಂಗೆ ದಿನ ಕಳೆದಂತೆ ಏನಾಗ್ತೈತಿ, ಮೋತಿ ಕೂಡ ದೊಡ್ಡದಾಗ್ಬಿಡ್ತೈತಿ, ನಾಯಿ ಮರಿ ಇರ್ತೈತಲ್ಲ. ಸೊ ದಿನ ಕಳೆದಂಗೆ ದೊಡ್ಡದಾಗ್ಬಿಡ್ತೈತಿ, ಈ ಬಾದಲ್ ಕೂಡ ದೊಡ್ಡವಾಗ್ತಿರ್ತಾನೆ ಅದ್ರ ಜೊತೆಗೆ, ಹೌದಲ್ಲ. ದೇ ಬಿಕಮ್ ಬೆಸ್ಟ್ ಫ್ರೆಂಡ್ಸ್. ಸೊ ದಿನ ಕಳೆದಂತೆ ಅವರಿಬ್ಬರು ಏನಂದ್ರೆ ಬೆಸ್ಟ್ ಫ್ರೆಂಡ್ ಗತ್ಲೆ ಆಗಿಬಿಡ್ತಾರೆ. ದೇ ಆರ್ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ಸೊ ಏನಾಗ್ತೈತಿ, ದಿನ ಕಳೆದಂತೆ
ಅವರಿಬ್ಬರು ಆಟ ಆಡೋದು ಮತ್ತು ಊಟ ಮಾಡೋದು ಇಬ್ಬರು ಸೇರಿ ಮಾಡ್ತಿರ್ತಾರೆ. ಮೋತಿ ಫಾಲೋಡ್ ಬಾದಲ್ ವೆರ್ ಎವರ್ ಹಿ ವೆಂಟ್. ಮೋತಿ ಏನು ಮಾಡ್ತಿರ್ತೈತಿ? ಮೋತಿ ಅಂದ್ರೆ ಯಾರಿಲ್ಲಿ? ನಾಯಿ ಮರಿ. ನಾಯಿ ಮರಿ ಏನು ಮಾಡ್ತಿರ್ತೈತಿ? ಬಾದಲ್ ಬೆನ್ ಹತ್ತಿ ಹೋಗ್ತಿರ್ತೈತಿ. ಅವ ಎಲ್ಲಿ ಹೋಗ್ತಿರ್ತಾನಲ್ಲ ಅಲ್ಲಿ ಹೋಗ್ತಿರ್ತೈತಿ. ಸೊ ಏನಾಗ್ತದೆ ಇಲ್ಲಿ? ದಿನ ಕಳೆದಂತೆ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿಬಿಡ್ತಾರು, ಮೋತಿ ಮತ್ತು ಬಾದಲ್. ಅವಾಗ ಏನಾಗ್ತೈತಿ? ದೇ ಪ್ಲೇಡ್ ದೇರ್ ಫೇವ್ರೆಟ್ ಗೇಮ್ಸ್ ಟುಗೆದರ್. ಅವರಿಗೆ ಯಾವ ಗೇಮ್ ಇಷ್ಟ ಇರ್ತೈತಲ್ಲ ಆ ಗೇಮ್ನ ಇಬ್ಬರು ಸೇರಿ ಆಟ ಆಡ್ತಿರ್ತಾರೆ, ಸರಿನಾ? ಸೊ ಹಿಂಗಿರುವಾಗ ಒಂದಿನ ಏನಾಗ್ತೈತಿ ಅಂದ್ರೆ, ಒನ್ ರೈನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹೀಸ್ ವೇ ಹೋಮ್ ಫ್ರಮ್ ಸ್ಕೂಲ್. ಅವ ಬಾದಲ್ ಏನು ಮಾಡ್ತಿರ್ತಾನ? ಮಳೆಗಾಲದಾಗ ಒಂದಿನ ಅವನ ಸ್ಕೂಲಿಗೆ ಬಾದಲ್ ವಾಸ್ ಆನ್ ಹೀಸ್ ವೇ, ಅವನ ಹಾದಿ ಒಳಗೆ ಬರಬೇಕಾದ್ರೆ ಸ್ಕೂಲಿಂದ ಹೋಮ್ ಫ್ರಮ್ ಸ್ಕೂಲ್ ಏನು ವೇ he slipped on the muddy lane and fell into a deep pit. ಏನಾಗ್ತದ ಅವಾಗಂದ್ರೆ he slipped on ಬಿದ್ದುಬಿಡ್ತಾನವ ಮಡ್ಡಿ ಲ್ಯಾನ್ and fell into a deep pit and he tried hard but could not come out of the pit. ಅವ ಟ್ರೈ ಮಾಡ್ತಾನ ಹೊರಗೆ ಬರ್ಲಕ್ಕ, ಬಟ್ ಬರ್ಲಿಕ್ಕಾಗಲ್ಲ ಅಲ್ಲಿಂದ ಅಂತ. ಬಾದಲ್ಸ್ ಮದರ್ ವಾಸ್ ವರೀಡ್ when he did not came home in time. ಬಾದಲ್ ಅಮ್ಮ ಏನು ಮಾಡ್ತಾರ? ಅಂಜುತ್ತಾರ, ವರಿ ಮಾಡ್ಕೋತಾರ, ಹೌದಿಲ್ಲ ಯಾಕೆ ಬಂದಿಲ್ಲ ಇನ್ನ ಅಂತಂದು. ಮೋತಿ ಟು ವಾಸ್ ವೇಟಿಂಗ್ ಎಟ್ ದಿ ಗೇಟ್. ಮೋತಿ ಏನು ಮಾಡ್ತಿರ್ತಾನಂದ್ರೆ ಗೇಟ್ ಹತ್ರ ಕೂತ್ಕೊಂಡು ಬಾದಲ್ಗ ವೇಟ್ ಮಾಡ್ತಿರ್ತಾನ. ಅವ ಬಂದಿಲ್ಲ, ಇನ್ನು ಲೇಟ್ ಆಗಿರ್ತೈತಲ್ಲ ಬರೋದು. ಸೊ ಹಾಗಾಗಿ ಮೋತಿ ಇನ್ನು ಗೇಟ್ ಹತ್ರ ಕೂತ್ಕೊಂಡು ವೇಟ್ ಮಾಡ್ತಿರ್ತಾನ. ಅವಾಗ ಏನು ಮಾಡ್ತಾನ? ಬಾದಲ್ಸ್ ಮದರ್ ಗ್ಯಾದರ್ಡ್ ದಿ ನೈಬರ್ಸ್ ಟು ಹೆಲ್ಪ್ ಸರ್ಚ್ ಫಾರ್ ಹಿಮ್. ಬಾದಲ್ಸ್ ಮದರ್ ಏನು ಮಾಡ್ತಾರ? ಆಸ್ಪಾಸ್ ಇದ್ದವರಿಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೈಬರ್ಸ್ ಅಂದ್ರೇನು? ಅಕ್ಕಪಕ್ಕದ ಮನೆಯವ್ರಿಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋತಿ ಟು ಅಕಂಪನೀಡ್ ದೆಮ್. ಅವ್ರ ಜೊತೆ ಸೇರಿ ಮೋತಿ ಕೂಡ ಹುಡ್ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಮೋತಿ ಕಾಟ್ ಬಾದಲ್ಸ್. ಮೋತಿ ನಾಯಿ ಏನು ಮಾಡಿಬಿಡ್ತೈತಿ? ಪಪ್ಪಿ ಈ ಬಾದಲ್ಸ್ಗೆ ಖೂನ್ ಹಿಡಿದ್ಬಿಡ್ತೈತಿ, ಜಲ್ದಿ ಜಾಗ ಖೂನ್ ಹಿಡಿದ್ಬಿಡ್ತೈತಿ. ಹೆಂಗಂದ್ರೆ ಬಾದಲ್ ಕಿರಿಸ್ತಿರ್ತಾನ, ಹೌದಲ್ಲ? ಬಾದಲ್ ಕಿರ್ಚೋದ್ರಲಿಂತ ನಾಯಿ ಮರಿ ಹೋಗಿ ಇರುವಂಥ ಜಾಗನ ಗುರುತು ಹಿಡಿತೈತಿ. he followed the scent and went near the pit and started barking. ಅವ ಎಲ್ಲಿ ಬಿದ್ದಿರ್ತಾನಲ್ಲ ಅಲ್ಲಿ ಹೋಗ್ಬಿಟ್ಟು ನಾಯಿ ಮರಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ದಿಸ್ ಅಲರ್ಟೆಡ್ ದಿ ನೈಬರ್ಸ್ ಹೂ ವೇರ್ ಸರ್ಚಿಂಗ್ ಫಾರ್ ಬಾದಲ್ಸ್. ಬಾದಲ್ಸ್ಗೋಸ್ಕರ ಯಾರು ಹುಡುಕ್ತಿರ್ತಾರಲ್ಲ ಅವ್ರು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಬರ್ತಾರೆ. ದೇ ಯೂಸ್ಡ್ ರೋಪ್ ಟು ಫುಲ್ ಬಾದಲ್. ಏನು ಮಾಡ್ತಾರೆ ಅವರು? ಒಂದು ಹಗ್ಗ ಬಿಡ್ತಾರೆ. ಹಗ್ಗ ಬಿಟ್ಟು ಫುಲ್ ಬಾದಲ್ ಹಗ್ಗ ಇಟ್ಕೊಂಡು ಆ ಪೀಟಿಂದ ಮೇಲ್ಗಡೆ ಬರೋಕ್ಕೆ ಹೇಳ್ತಾರೆ. ಎವ್ರಿ ಒನ್ ವಾಸ್ ರಿಲೀವ್ಡ್. ಬಾದಲ್ ಯೂಸ್ಡ್ ಆ್ಯಂಡ್ ಥ್ಯಾಂಕ್ಡ್ ಮೋತಿ. ಬಾದಲ್ ಏನು ಮಾಡ್ತಾನ? ಆ ಪಪ್ಪಿ ಮರಿ ಇರ್ತೈತಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾನ. ಸೊ ಈ ಪಾಠ ಇಲ್ಲಿಗೆ ಎಂಡ್ ಆಗುತ್ತೆ, ಸರಿನಾ? ಸೊ ಇವಾಗೇನಂದ್ರೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಕ್ವಶನ್ ಆನ್ಸರು ಏನೇನಿದೆ, ಇದರಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ, ಸರಿನಾ? ಓಕೆ. ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.